ಹಾಯ್ ಫ್ರೆಂಡ್ಸ್, ಹೇಗಿರಲು ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಲ್ಲಿ ಫಲವತ್ತತೆಯ ಮಟ್ಟವನ್ನು ಹೆಚ್ಚಿಸಲು ಯಾವೆಲ್ಲ ಆಹಾರವನ್ನು ಸೇವಿಸಬೇಕು, ಯಾವೆಲ್ಲ ಅಂಶಗಳನ್ನು ಫಾಲೋ ಮಾಡಬೇಕು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಆರೋಗ್ಯಕರವಾದ ಮಗುವನ್ನು ಪಡೀಲಿಕ್ಕೆ ಅನೇಕ ಅಂಶಗಳು ಒಳಗೊಂಡಿರ್ತವೆ. ಅದರಲ್ಲೂ ಕೂಡ ಮಹಿಳೆಯರ ಫಲವತ್ತತೆಯ ಮಟ್ಟವೂ ಕೂಡ ತುಂಬಾ ಚೆನ್ನಾಗಿರಬೇಕಾಗತ್ತೆ. ಅವರಲ್ಲಿ ಪೀರಿಯಡ್ ಸೈಕಲ್ ರೆಗ್ಯುಲರ್ ಆಗಿರಬೇಕಾಗತ್ತೆ, ಓವ್ಯುಲೇಷನ್ ಸರಿಯಾಗಿ ಆಗಬೇಕಾಗತ್ತೆ, ಮತ್ತು ನಿಮ್ಮ ಅಂಡಾಶಯದಲ್ಲಿರುವಂತಹ ಅಂಡಾಣುವಿನ ಗುಣಮಟ್ಟವೂ ಕೂಡ ತುಂಬ ಚೆನ್ನಾಗಿದ್ದರೆ ಮಾತ್ರ ಒಂದು ಆರೋಗ್ಯಕರವಾದ ಮಗು ಪಡೀಲಿಕ್ಕೆ ಸಾಧ್ಯವಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದ ನಿಮ್ಮ ಫಲವತ್ತತೆಯ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಲೈಕ್ ಅತಿಯಾದ ಒತ್ತಡ ಇರ್ಬೋದು, ಅಥವಾ ನೀವು ಸೇವಿಸುವಂಥ ಆಹಾರ ಇರ್ಬೋದು, ನಿಮ್ಮ ಸುತ್ತಮುತ್ತಲಿನ ವಾತಾವರಣ, ಇವೆಲ್ಲ ನಿಮ್ಮ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫಲವತ್ತತೆಯನ್ನು ಹೆಚ್ಚಿಸಲು ಯಾವೆಲ್ಲ ಆಹಾರ ಕ್ರಮಗಳನ್ನು ನೀವು ಅನುಸರಿಸಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿತಾ ಹೋಗೋಣ. ಮೊದಲನೇದಾಗಿ ಡ್ರೈ ಫ್ರೂಟ್ಸ್ನಲ್ಲಿ ಬರುವಂತಹ ಒಂದು ವಾಲ್ನಟ್ಸ್ ಇರ್ಬೋದು. ಇದು ಉತ್ತಮ ನಾರಿನಾಂಶ ಒಮೆಗಾ 3 ಹೊಂದಿರುವಂಥದ್ದು. ಇದು ಗರ್ಭಾಶಯಕ್ಕೆ ರಕ್ತ ಪೂರೈಕೆ ಮಾಡಲು ಹೆಲ್ಪ್ ಆಗುತ್ತೆ. ನಿಮಗೆ ಅವೈಲೇಬಲ್ ಇದ್ದರೆ ನೀವು ಮಗು ಪ್ಲ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ ಡೈಲಿ ಮೊಟ್ಟೆಯ ಸೇವನೆಯನ್ನು ಕೂಡ ನೀವು ಮಾಡ್ಬೋದು. ಬೆರೀಸ್ ಇರ್ಬೋದು, ಮತ್ತು ಇದರ ಜೊತೆಗೆ ಹಾಲಿನ ಉತ್ಪನ್ನಗಳು, ಹಾಲಿರ್ಬೋದು. ಡೈಲಿ ನಿಮಗೆ ಒಂದು ವೇಳೆ ಅವೈಲೇಬಲ್ ಇದ್ದರೆ ನೀವು 1 ಲೋಟ ಹಾಲನ್ನು ಕೂಡ ಕುಡಿಬೋದು. ಲೆಂಟಿಲ್ಸ್ ಮತ್ತು ಬೀನ್ಸ್ ಫೋಲೇಟ್ ಮತ್ತು ಕಬ್ಬಿಣಾಂಶವನ್ನು ಇದು ಹೊಂದಿರುತ್ತೆ. ಈಸ್ಟ್ರೋಜನ್ ಆರೋಗ್ಯವನ್ನು ಸುಧಾರಿಸುತ್ತೆ. ನೆಕ್ಸ್ಟ್, ಸಿಟ್ರಸ್ ಹಣ್ಣುಗಳು ಅಂದರೆ ಹುಳಿ ತುಂಬಿರುವಂತಹ ಹಣ್ಣುಗಳು. ಲೈಕ್ ಮೋಸಂಬಿ ಇರ್ಬೋದು, ಆರೆಂಜ್ ಇರ್ಬೋದು, ಅಥವಾ ಲಿಂಬೆ ಹಣ್ಣು ಇರ್ಬೋದು. ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು ಆಕ್ಸಿಡೇಟಿವ್ ಒತ್ತಡವನ್ನು ಇದು ಕಡಿಮೆ ಮಾಡಿ ಹಾರ್ಮೋನ್ನ ಸಮತೋಲನಕ್ಕೆ ತರಲು ಇದು ಹೆಲ್ಪ್ ಮಾಡುತ್ತೆ. ಮತ್ತು ನೀವು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ತಿಂತಾ ಬರ್ಬೋದು. ಅದರಲ್ಲಿ ಲೈಕ್ ಬಾದಾಮಿ ಇರ್ಬೋದು, ಒಣ ಖರ್ಜೂರ ಇರ್ಬೋದು, ವಾಲ್ನಟ್ಸ್. ಲೈಂಗಿಕ ಸಮಸ್ಯೆಗಳನ್ನು ನಿವಾರಿಸಲು ಇದು ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ವಿಟಮಿನ್ ಇ ಸಮೃದ್ಧಿ ಇರುವಂತಹ ಕಿತ್ತಳೆ ಹಣ್ಣನ್ನು ಕೂಡ ನೀವು ಸೇವಿಸ್ಬೋದು. ಮೊದಲೇ ತಿಳಿಸಿದ ಹಾಗೆ ಹಾಲಿನ ಉತ್ಪನ್ನಗಳನ್ನು ನೀವು ಸೇವಿಸ್ಬೋದು. ಅದರಲ್ಲಿ ಮೊಸರು ಇರ್ಬೋದು, ಅಥವಾ ಚೀಸ್ನ ಬಳಕೆಯನ್ನು ಕೂಡ ನೀವು ಮಾಡ್ಬೋದು. ಪೊಮೊಗ್ರನೇಟ್ ಹಣ್ಣನ್ನು ಕೂಡ ನೀವು ಸೇವಿಸ್ಬೋದು. ದಾಳಿಂಬೆ ಹಣ್ಣು ಅಂತ ಹೇಳ್ತೀವಿ. ಸ್ವೀಟ್ ಪೊಟ್ಯಾಟೊ ಇರ್ಬೋದು, ಅವಕಾಡೋ, ಅದನ್ನು ಕನ್ನಡದಲ್ಲಿ ಬೆಣ್ಣೆಹಣ್ಣು ಅಂತ ಹೇಳ್ತೀವಿ. ಇದನ್ನು ಕೂಡ ನೀವು ಸೇವಿಸ್ಬೋದು. ಮತ್ತು ನೀವು ಜಾಸ್ತಿ ಹಸಿರು ತರಕಾರಿಯನ್ನು ಕೂಡ ನಿಮ್ಮ ಊಟದಲ್ಲಿ ಆ್ಯಡ್ ಮಾಡ್ಕೋಬೋದು. ಮತ್ತು ಒಂದು ವೇಳೆ ನಿಮಗೆ ಅವೈಲೇಬಲ್ ಇದ್ದರೆ ಸಾಲ್ಮನ್ ಫಿಶನ್ನು ಕೂಡ ನೀವು ತೊಗೊಳ್ಬೋದು. ಮತ್ತು ನೀವು ಕುಚ್ಚಲಕ್ಕಿಯನ್ನು ಕೂಡ ಬಳಕೆ ಮಾಡ್ಬೋದು. ಬ್ರೌನ್ ರೈಸ್ ಅಂತ ಹೇಳ್ತೀವಿ. ಎಣ್ಣೆಯಲ್ಲಿ ನೀವು ಆಲಿವ್ ಆಯಿಲನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಸಲಾಡಿಗಿರ್ಬೋದು ಅಥವಾ ಅಡುಗೆಗೂ ಕೂಡ ಇದನ್ನು ನೀವು ಬಳಕೆ ಮಾಡ್ಬೋದು. ಬ್ರೋಕೊಲಿಯನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಸನ್ಫ್ಲವರ್ ಸೀಡ್ಸನ್ನು ಕೂಡ ನೀವು ತಿಂತಾ ಬರ್ಬೋದು. ಇದು ಕೂಡ ತುಂಬಾ ಒಳ್ಳೆಯದು. ನೀರನ್ನು ಜಾಸ್ತಿ ಕುಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ನೀವು ಅತಿಯಾಗಿ ಎಕ್ಸಸೈಸ್ ಮಾಡೋದನ್ನು ಈ ಒಂದು ಸಂದರ್ಭದಲ್ಲಿ ಕಡಿಮೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಯಾಕಂದರೆ ನೀವು ಒಂದು ವೇಳೆ ಈಗ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡುವಂಥದ್ದು ತುಂಬಾ ಒಳ್ಳೆಯದು. ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿದರೆ ಒಳ್ಳೆಯದು. ಎಕ್ಸಸೈಸ್ ಮಾಡಲೇಬಾರ್ದಂತ ನಾನೇನು ಹೇಳ್ತಾ ಇಲ್ಲ, ಅಥವಾ ತುಂಬ ಎಕ್ಸೆಸಿವ್ ಆಗಿ ಎಕ್ಸಸೈಸ್ ಮಾಡೋದನ್ನು ಕಡಿಮೆ ಮಾಡಬೇಕಾಗತ್ತೆ. ಇದರ ಜೊತೆಗೆ ನಿಮ್ಮ ಜೀವನ ಶೈಲಿಯಲ್ಲೂ ಕೂಡ ನೀವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅತಿಯಾದ ಒತ್ತಡದಿಂದ ನೀವು ದೂರ ಇರಬೇಕಾಗತ್ತೆ. ಯೋಗ ಮಾಡುವಂಥದ್ದು, ಮೊದಲೇ ಹೇಳ್ದಂಗೆ ವ್ಯಾಯಾಮದ ಅಭ್ಯಾಸವನ್ನು ನೀವು ಮಾಡ್ಕೋಬೇಕಾಗತ್ತೆ. ಮೆಡಿಟೇಷನ್, ಮತ್ತು ತುಂಬ ಖಿನ್ನತೆಗೆ ಜಾರದಂತೆ ನೀವು ನೋಡ್ಕೋಬೇಕಾಗತ್ತೆ. ಯಾಕಂದರೆ ಕೆಲವರು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ತಕ್ಷಣ
ಒತ್ತಡಕ್ಕೆ ಒಳಗಾಗಿ ಖಿನ್ನತೆಗೆ ಜಾರುವಂಥ ಸಾಧ್ಯತೆ ಇರುತ್ತೆ, ಅಥವಾ ಅದರ ಬಗ್ಗೆ ಅವರು ಅತಿಯಾಗಿ ಚಿಂತನೆ ಮಾಡುವಂಥದ್ದು, ಈ ರೀತಿಯ ಅಭ್ಯಾಸ ಇರೋದ್ರಿಂದ ಯಾವಾಗ ನೀವು ಅತಿಯಾಗಿ ಸ್ಟ್ರೆಸ್ ಮಾಡ್ತೀರಾ ಇದು ಕೂಡ ನಿಮ್ಮ ಅಂಡೋತ್ಪತ್ತಿಯ ಮೇಲೆ ನೇರ ಪರಿಣಾಮ ಬೀರುವಂಥ ಸಾಧ್ಯತೆ ಇರುವುದರಿಂದ ನಿಮ್ಮ ಪೀರಿಯಡ್ ಸೈಕಲ್ ಸರಿಯಾಗಿ ಆಗದೇ ಇರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಆಗ್ಬೋದು. ಈ ರೀತಿ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಆದಾಗ ನಿಮಗೆ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಆದಷ್ಟು ಕಾಮಾಗಿರಲಿಕ್ಕೆ ನೀವು ಪ್ರಯತ್ನ ಪಡಬೇಕಾಗತ್ತೆ ಮತ್ತು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ. ಅದೇ ರೀತಿ ಕೆಲವೊಂದು ಅಂಶಗಳನ್ನು ನೀವು ಬಿಟ್ಬಿಡಬೇಕಾಗತ್ತೆ ಅಥವಾ ಕಡಿಮೆ ಮಾಡಬೇಕಾಗತ್ತೆ. ಅದರಲ್ಲಿ ಮೊದಲಿನಿಂದಾಗಿ ಕೆಲವರು ತುಂಬಾ ಕಾಫಿ ಕುಡಿತಾ ಇರ್ತಾರೆ, ಅಂಥವರು ಆದಷ್ಟು ಕಾಫಿ ಕಡಿಮೆ ಮಾಡಿದರೆ ತುಂಬಾ ಒಳ್ಳೆಯದು. ಕೆಲವರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಹಾಗಂತ ಹೇಳಿ ತುಂಬಾ ಕಾಫಿ ಕುಡಿಯೋದ್ರಿಂದನೂ ಕೂಡ ಕೆಲವರಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ಮಾಡಿದರೆ ತುಂಬಾ ಒಳ್ಳೆಯದು. ಮತ್ತು ಆಲ್ಕೋಹಾಲ್ ಇರ್ಬೋದು ಅಥವಾ ಧೂಮಪಾನ ಈ ರೀತಿಯ ಅಭ್ಯಾಸಗಳಿದ್ರೆ ಅದನ್ನು ಬಿಟ್ಬಿಡಬೇಕಾಗತ್ತೆ. ಮತ್ತು ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚಿಂದನೂ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇದು ಈ ಒಂದು ಟ್ಯಾಬ್ಲೆಟ್ಸು ಮುಂದೆ ಹುಟ್ಟುವಂಥ ಮಗುವಿಗೆ ಯಾವುದೇ ರೀತಿಯ ಜನ್ಮದೋಷ ಸಮಸ್ಯೆ ಉಂಟಾಗದಂತೆ ಇದು ಕಾಪಾಡುತ್ತೆ. ಸೊ ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತೀರಾ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಪೀರಿಯಡ್ ಸೈಕಲ್ ಯಾವ ರೀತಿ ಇದೆ, ನಿಮಗೆ ಓವ್ಯುಲೇಷನ್ ಆಗ್ತಾ ಇದೆಯಾ ಇಲ್ಲ ಅಂತೇಳಿ ನೀವು ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ಅಥವಾ ಓವ್ಯುಲೇಷನ್ ಆಗ್ತಾ ಇದೆಯಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ಓವ್ಯುಲೇಷನ್ ಕಿಟ್ಟನ್ನು ನೀವು ಯೂಸ್ ಮಾಡಿ ಓವ್ಯುಲೇಷನ್ ಟ್ರ್ಯಾಕ್ ಮಾಡಿ ಆ ಒಂದು ಸಂದರ್ಭದಲ್ಲಿ ನೀವು ಒಂದು ವೇಳೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವಂಥ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಅದೇ ರೀತಿ ನಿಮಗೆ ಇಲ್ಲಿ ಏಜ್ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಲ್ಲಿ. ನಿಮಗೆ ಇವಾಗ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಆಗ್ತಾ ಇದೆ ಅಂತ ಹೇಳಿದರೆ ಏಜ್ ಆಗ್ತಾ ಹೋದಂಗೆ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನಿಮ್ಮ ಏಜ್ ಇವಾಗ 30 ಅಥವಾ 35 ಇಯರ್ಸ್ನ ಒಳಗಡೆ ಇದ್ದರೆ ನೀವಿಬ್ಬರು ನಾರ್ಮಲ್ ಆಗಿದ್ದೀರಾ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ನೀವು ಒಂದು 6 ತಿಂಗಳಿಂದ 1 ವರ್ಷ ತನಕ ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ಅದೇ ರೀತಿ ನಿಮ್ಮ ಏಜ್ ಮೋರ್ ದೆನ್ 35 ಇಯರ್ಸ್ ಆಗ್ತಾ ಇದೆ, ಏನಾದರೂ ನಿಮಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅಥವಾ ಏನಾದರೂ ನಿಮಗೆ ಡೌಟ್ಸ್ ಇದೆ ಅಂತ ಹೇಳಿದರೆ ಆದಷ್ಟು ಬೇಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಟೆಸ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಂಡು ಆದಷ್ಟು ಬೇಗ ಮಗುವಿನ ಪ್ಲ್ಯಾನ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಬಂಜೆತನದ ಸಮಸ್ಯೆ ತುಂಬಾ ಕಾಣಿಸ್ಕೊಳ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.